ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಅವರು ಬಂಡಾಯದ ಬಾವುಟವನ್ನು ಹಾರಿಸಿದ್ದಾರೆ. ತಮ್ಮ ಪುತ್ರನಿಗೆ ಟಿಕೆಟ್ ಕೈ ತಪ್ಪಿದ ಬೆನ್ನಲ್ಲೇ ಅವರ ಸಿಡಿನುಡಿಗಳು ಜೊತೆಗೆ ಅವರು ಯಾರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಲ್ಲವನ್ನ ನೋಡ್ತಾ ಇದ್ದೀರಾ. ಬಟ್ ಈ ಸಂಧಾನ ಅನ್ನೋದು ಯಾವ ಹಂತದಲ್ಲಿದೆ? ಸಂಧಾನದ ವಿಚಾರದಲ್ಲಿ ಬಿಜೆಪಿಯ ನಿಲುವು ಈಗೇನಾಗಿದೆ, ಇವತ್ತಿನ ಮಟ್ಟಿಗೆ ಏನಾಗಿದೆ, ಡೀಟೇಲ್ಸ್ ಈಗ ಬರ್ತಾ ಇದೆ ನೋಡಿ. ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರುದ್ಧ ಈಶ್ವರಪ್ಪ ಅವರು ಕಿಡಿನುಡಿಗಳನ್ನ ಮುಂದುವರಿಸ್ತಾ ಇದ್ದಾರೆ. ವೇದಿಕೆ ಸಿಕ್ಕಾಗ್ಲಿಲ್ಲ. ರಾಷ್ಟ್ರೀಯ ನಾಯಕರು RSS ಮೂಲಕ ಕೂಡ ಸಂಧಾನ ಕೆಲಸವನ್ನ ತಕ್ಕಮಟ್ಟಿಗೆ ಪ್ರಯತ್ನ ಪಟ್ಟರು, ಅದು ವಿಫಲ ಆಗಿದೆ ಕಂಪ್ಲೀಟ್ ಆಗಿ. ಹೀಗಾಗಿ ಈ ಸಂಧಾನದ ಸರ್ಕಸ್ ಅನ್ನ ಬಿಜೆಪಿ ಬಹುತೇಕ ಈಶ್ವರಪ್ಪ ಅವರ ವಿಚಾರದಲ್ಲಿ ಕೈ ಬಿಟ್ಟಿದೆ. ಕೆಲವು ನಾಯಕರ ಮಾತಿನ ದಾಟಿ ನೋಡಿದ್ರೆ ಅದು ಸ್ಪಷ್ಟ ಆಗ್ತಾ ಇದೆ. ಉಳಿದ ಕ್ಷೇತ್ರಗಳ ರೆಬಲ್ಗಳನ್ನ ನಾವು ಮಾತಾಡಿಸ್ತೀವಿ, ನೋಡೋಣ, ಸರಿ ಹೋಗುತ್ತೆ ಅಂತ ಹೇಳುವಂತಹ ವಿಶ್ವಾಸ ಈಶ್ವರಪ್ಪ ಅವರ ವಿಚಾರಕ್ಕೆ ಬಂದಾಗ ಕಾಣ್ತಾ ಇಲ್ಲ. ಸೊ ಇಲ್ಲಿ ಎರಡು ಆಯಾಮ ಅಂತೂ ಮುನ್ನೆಲೆಗೆ ಬರುತ್ತೆ. ಒಂದು, ಇಲ್ಲಿ ಸರಿಪಡಿಸಕ್ಕೆ ಆಗಲ್ಲ, ಈ ಸಂಧಾನದ ಬಾಗಿಲನ್ನ ಮುಚ್ಚಿಬಿಟ್ಟಿದ್ದಾರೆ ಈಶ್ವರಪ್ಪ ಅವರು ಅನ್ನೋದು ಒಂದು ಆಯಾಮ. ಆದ್ರೆ ಎರಡನೇದು, ಈಶ್ವರಪ್ಪ ಅವರು ಬಂಡಾಯದಿಂದ ಏನಾಗ್ಬಿಡುತ್ತೆ ಮಹಾ ಅನ್ನುವಂತಹ ನಿರ್ಲಕ್ಷ್ಯ ಧೋರಣೆನೂ ಇರಬಹುದು. ನನ್ನ ಅಪೇಕ್ಷೆ, ಇಡೀ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಅಪೇಕ್ಷೆ, ಒಂದು ಕುಟುಂಬದ ಕೈಯಲ್ಲಿ ಈ ಪಕ್ಷ ಸಿಕ್ಕಿದೆ, ಒಂದು ರೀತಿಯ ಸರ್ವಾಧಿಕಾರಿ ರೂಪದಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ಇದು ಪರಿವರ್ತನೆ ಆಗಬೇಕು, ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಿದೆ. ಈ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ. ಯಾವುದೇ ತೀರ್ಮಾನ ತಗೊಳ್ಳೋದಾದ್ರೂ ಚುನಾವಣಾ ಸಮಿತಿಯಲ್ಲಿ ತಗೊಳ್ತಾರೆ. ಯಡಿಯೂರಪ್ಪ ವೈಯಕ್ತಿಕವಾಗಿ ಯಾವುದೇ ತೀರ್ಮಾನ ತಗೊಂಡಿಲ್ಲ. ಬಹುಶಃ ಇನ್ನ 2-3 ದಿವಸದಲ್ಲಿ ಅವರು ಅರ್ಥ ಮಾಡ್ಕೊಂಡು ಸರಿ ಹೋಗ್ತಾರೆ ಅಂತ ಭಾವಿಸಿದ್ದೆ. ನನಗೆ 100% ವಿಶ್ವಾಸ ಇದೆ. ಈ ಚುನಾವಣೆ ಮುಗಿತಿದ್ದಂಗೆನೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಜಯ ಆಗ್ತಿದ್ದಂಗೆನೆ ವಿಜೇಂದ್ರ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ನಮ್ಮೆಲ್ಲ ಕಾರ್ಯಕರ್ತರು ಜಯ ಆಗ್ತಿದ್ದಂಗೆನೆ ವಿಜೇಂದ್ರ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಈಶ್ವರಪ್ಪನವರು ಏನ್ ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡೋಕೆ ಹೋಗೋದಿಲ್ಲ. ಒಂದು ಅವಧಿಗೆ ನನ್ನ ಅಧ್ಯಕ್ಷ ಆಗಿ ನೇಮಕ ಮಾಡಿದ್ದಾರೆ ಅಂತ ನಾನಂತೂ ಭಾವಿಸಿದ್ದೇನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ಈಶ್ವರಪ್ಪನವರ ವಿಚಾರದಲ್ಲಿ ಹೈಕಮಾಂಡ್ ನಿರ್ಲಕ್ಷ್ಯ ತೋರೋದಕ್ಕೆ ಏನು ಕಾರಣ? ಡೋಂಟ್ ಕೇರ್ ಅನ್ನೋದಕ್ಕೆ ಏನು ಕಾರಣ? ಯಾಕೆಂದರೆ ಪರಿವಾರವಾದದ ಬಗ್ಗೆ ಈಶ್ವರಪ್ಪನವರು ಮಾತನಾಡ್ತಾ ಇದ್ದಾರೆ. ಬಟ್ ಈಶ್ವರಪ್ಪ ಬಂಡಾಯ ಹೇಳೋದಕ್ಕೆ ಕಾರಣ ಏನು? ತಮ್ಮ ಮಗನಿಗೆ ಟಿಕೆಟ್ ಕೊಡಲಿಲ್ಲ ಅಂತ, ಅದು ಪರಿವಾರವಾದನೇ. ಸೊ ಪರಿವಾರವಾದವನ್ನು ನೀವು ಕಾಯಿನ್ ಆಗಿ ಯೂಸ್ ಮಾಡೋದಾದರೆ ಪ್ರಚಾರದಲ್ಲಿ ಕೌಂಟರ್ ಕೊಡೋದಕ್ಕೆ ನಾವು ರೆಡಿ ಅಂತ ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡಿರ್ಬೋದಾ? ಏನು ಕಾರಣ ಅಂತ? ಅರವಿಂದ್, ಪಕ್ಷದ ತೀರ್ಮಾನಗಳನ್ನು ಈ ಹಿಂದೆ ಸಾಕಷ್ಟು ಬಾರಿ ಗೌರವಿಸಿಕೊಂಡು ಪಕ್ಷ ಹೇಳದಂತೆ ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿರೋಂಥವ್ರು ಈಶ್ವರಪ್ಪನಂಥವ್ರು. ವಿಧಾನಸಭೆ ಚುನಾವಣೆಯಲ್ಲಿ ತ್ಯಾಗ ಮಾಡಿ ಅಂದಾಗ ತ್ಯಾಗ ಮಾಡಿದ್ರು. ಸಡನ್ನಾಗಿ ಮುಂದೆ ನಿಮ್ಮನ್ನು ಪಕ್ಷ ಕೈ ಬಿಡಲ್ಲ ಅನ್ನುವಂಥ ಸಂದೇಶ ರವಾನೆ ಮಾಡಲಾಯಿತು. ಆ ಸಂದೇಶ ನಂಬಿಕೊಂಡೇ ಹಾವೇರಿಯಲ್ಲಿ ತಮ್ಮ ಪುತ್ರನಿಗೆ ಟಿಕೆಟ್ ಕೇಳ್ತಾ ಇದ್ರು. ಕೊನೆಗೂ ಟಿಕೆಟ್ ಮಿಸ್ ಆಯಿತು. ಟಿಕೆಟ್ ಮಿಸ್ ಆದ ಹಿನ್ನೆಲೆಯಲ್ಲಿ ಈಗ ಯಡಿಯೂರಪ್ಪನವರ ವಿರುದ್ಧ ನೇರ ವಾರನ್ನು ಅವರು ಆರಂಭ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಳ್ತಾ ಇದ್ದಾರೆ. ಜೊತೆಗೆ ಆ ಮೂಲಕ ನಾನೇ ಗೆಲ್ತೇನೆ, ರಾಘವೇಂದ್ರ ಅವರನ್ನ ಸೋಲಿಸ್ತೇನೆ ಅನ್ನುವಂಥ ಒಂದು ತೊಡೆತಟ್ಟಿ ಯುದ್ಧವನ್ನು ಕೂಡ ಸಾರಿದ್ದಾರೆ. ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಅವರ ಮನವೊಲಿಸುವ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಮತ್ತು ರಾಜ್ಯ ಬಿಜೆಪಿ ನಾಯಕರು ಮಾಡಿದ್ದಾರೆ. ಯಾವುದೇ ಪ್ರಯತ್ನಗಳು ಕೂಡ ಫಲ ಕೊಟ್ಟಿಲ್ಲ. ರಾಧಾ ಮೋಹನ್ ದಾಸ್ ಅವರು, ಅಗರ್ವಾಲ್ ಅವರು, ಜೊತೆಗೆ GV ರಾಜೇಶ್ ಅವರು ಇಬ್ಬರು ಕೂಡ ಹೋಗಿ 1 ಗಂಟೆಗಳ ಕಾಲ ಅವ್ರ ಮನೆಯಲ್ಲಿ ಕೂತು ಅವರಿಗಾಗಿ ವೆಯ್ಟ್ ಮಾಡಿದ್ರು. ಅವ್ರು ಬರಲಿಲ್ಲ. ಅದಕ್ಕೂ ಮುಂಚೆ ಪ್ರಹ್ಲಾದ್ ಜೋಶಿ ಅವರು ಭೇಟಿ ಮಾಡಿದ್ರು, ಮಾತುಕತೆಗೆ ಒಪ್ಪಲಿಲ್ಲ. ಆರಗಜ್ಞಾನೇಂದ್ರ ಅವರು 2 ಸಲ ಹೋದರು, ಆದರೂ ಕೂಡ ಸಂಧಾನ ವಿಫಲ ಆಯಿತು. ಯಡಿಯೂರಪ್ಪನವರು ಕೂಡ ಬೇರೆ ಮೂಲಕ ಪ್ರಯತ್ನ ಪಡಿಸಿದ್ರು. ಆದರೆ ಯಾವುದೇ ಸಂಧಾನ ಫಲ ಕೊಡದೆ ಇದ್ದಾಗ ಈಗ ಏನಾಗ್ಬಿಡುತ್ತೆ ಅನ್ನುವಂತಹ ಒಂದು ಚಿಂತನೆಗೆ ಬಿಜೆಪಿ ಹೈಕಮಾಂಡ್ ಬಂದಿದೆ. ಕೊನೆಗೂ ಅವರಂತೂ ಗೆಲ್ಲೋದಿಲ್ಲ, ಇದೇ ವಿಶ್ವಾಸ ಇರುವಂಥದ್ದು. ಅವ್ರು ಗೆಲ್ಲೋದಿಲ್ಲ. ಆ ಪಕ್ಷ ಅವ್ರಿಗೆ ಬೇಡ ಅಂದಮೇಲೆ ಪಕ್ಷಕ್ಕೂ ಕೂಡ ಅವ್ರು ಬೇಡ ಅನ್ನುವಂಥ ಒಂದು ಸಂದೇಶವನ್ನು ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ನಾಯಕರು ಕೂಡ ರವಾನೆ ಮಾಡಿದ್ದಾರೆ. ಇನ್ನೊಂದು ಮಾಹಿತಿ, JP ನಡ್ಡಾ ಅವರು ಕೂಡ ಕರೆ ಮಾಡಿದಾಗ ಅವರು ಒಪ್ಪಲಿಲ್ಲ. ಹಾಗಾಗಿ ಕೂಡ ಆ ಹೈಕಮಾಂಡ್ ನಾಯಕರು ಈಶ್ವರಪ್ಪನವ್ರ ಮೇಲೆ ತೀವ್ರ ಬೇಸರದಲ್ಲಿದ್ದಾರೆ. ಹಾಗಾಗಿ ಕಂಪ್ಲೀಟ್ ಆಗಿ ಅವ್ರನ್ನ ಮರ್ತು ಬಿಡಿ, ಅವ್ರು ಏನಾದರೂ ಮಾಡ್ಕೊಳ್ಳಿ, ಅವ್ರನ್ನ ಮರ್ತು ಬಿಡಿ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇನ್ನು ಮುಂದೆ ಅವರ ಸಂಧಾನ ಪ್ರಯತ್ನ ಮಾಡಬಾರ್ದು ಅನ್ನುವಂಥ ತೀರ್ಮಾನಕ್ಕೆ ಬಿಜೆಪಿ ಬಂದಿದೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿ ಮಸೂದ್, ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಅಪೇಕ್ಷೆ, ಇಡೀ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಅಪೇಕ್ಷೆ, ಒಂದು ಕುಟುಂಬದ ಕೈಯಲ್ಲಿ ಈ ಪಕ್ಷ ಸಿಕ್ಕಿದೆ, ಒಂದು ರೀತಿಯ ಸರ್ವಾಧಿಕಾರಿ ರೂಪದಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ಇದು ಪರಿವರ್ತನೆ ಆಗಬೇಕು, ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಿದೆ. ಈ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಈ ರೀತಿಯ ಬೇಜವಾಬ್ದಾರಿ ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ. ಯಾವುದೇ ತೀರ್ಮಾನ ತಗೊಳ್ಳೋದಾದ್ರೂ ಚುನಾವಣಾ ಸಮಿತಿಯಲ್ಲಿ ತಗೊಳ್ತಾರೆ. ಯಡಿಯೂರಪ್ಪ ವೈಯಕ್ತಿಕವಾಗಿ ಯಾವುದೇ ತೀರ್ಮಾನ ತಗೊಂಡಿಲ್ಲ. ಬಹುಶಃ ಇನ್ನ 2-3 ದಿವಸದಲ್ಲಿ ಅವರು ಅರ್ಥ ಮಾಡ್ಕೊಂಡು ಸರಿ ಹೋಗ್ತಾರೆ ಅಂತ ಭಾವಿಸಿದ್ದೆ. ನನಗೆ 100% ವಿಶ್ವಾಸ ಇದೆ. ಈ ಚುನಾವಣೆ ಮುಗಿತಿದ್ದಂಗೆನೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ಜಯ ಆಗ್ತಿದ್ದಂಗೆನೆ ವಿಜೇಂದ್ರ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ನಮ್ಮೆಲ್ಲ ಕಾರ್ಯಕರ್ತರು ಜಯ ಆಗ್ತಿದ್ದಂಗೆನೆ ವಿಜೇಂದ್ರ
ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಈಶ್ವರಪ್ಪನವ್ರು ಏನ್ ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡೋಕೆ ಹೋಗೋದಿಲ್ಲ. ಒಂದು ಅವಧಿಗೆ ನನ್ನ ಅಧ್ಯಕ್ಷ ಆಗಿ ನೇಮಕ ಮಾಡಿದ್ದಾರೆ ಅಂತ ನಾನಂತೂ ಭಾವಿಸಿದ್ದೇನೆ. ಈಶ್ವರಪ್ಪನವರು ಸೀನಿಯರ್ ಮೋಸ್ಟ್ ಲೀಡರ್ ಆಯ್ತು, ಅವ್ರು ಅಂದಂಗೆ ಚುನಾವಣೆಯಲ್ಲಿ ನಿಲ್ತಾರೆ, ಗೆಲ್ತಾರೆ ಅಂತಾನೆ ಅನ್ಕೊಳ್ಳೋಣ. ಓಕೆ, ಆಮೇಲೆ ಏನೋ ಆಗುತ್ತೆ. ಒಂದು ವೇಳೆ ಸೋತು ಬಿಟ್ರೆ ವಾಟ್ ನೆಕ್ಸ್ಟ್? ಕಾಂತೇಶ್ ಅವರ ಭವಿಷ್ಯ ಏನು? ಈಶ್ವರಪ್ಪನವರ ಭವಿಷ್ಯ ಏನು? ಕಾಂಗ್ರೆಸ್ಗೆ ಹೋಗ್ತಾರಾ? ಸಾಧ್ಯ ಇಲ್ಲದ ಮಾತುಗಳು. ಅದನ್ನು ಕೂಡ ಒಂದು ಹಂತದಲ್ಲಿ ಅವರು ಯೋಚನೆ ಮಾಡಬೇಕಾಗಿತ್ತು. ಬಟ್ ಅವರವರ ತೀರ್ಮಾನಕ್ಕೆ ಬಿಟ್ಟಂತಹ ವಿಚಾರ.